ಒಂದು ಪ್ರತಿ ವರ್ಷ ಅವರಿಗೆ ಮೊದಲನೇ ತಿಂಗಳು ವೇತನ ಹೇಗೆ ಕೊಡ್ತಾ ಇದ್ದು ಅಂತ ಹೇಳಿದ್ರೆ ಈಗ ಮಾರ್ಚ್ವರೆಗೂ ಇರ್ತದೆ. ಏಪ್ರಿಲ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗೋದಿಲ್ಲ ಅನುದಾನ. ಆದರೆ ನಮ್ಮ ಹಿಂದೆಲ್ಲ ಏನಾಗ್ತಾ ಇತ್ತು, ಓಪನಿಂಗ್ ಬ್ಯಾಲೆನ್ಸ್ ಬಹಳ ಇರ್ತಾ ಇತ್ತು. 2023-24ರಲ್ಲಿ ನಮ್ಮ ಓಪನಿಂಗ್ ಬ್ಯಾಲೆನ್ಸು 500 ಕೋಟಿ ಇತ್ತು. ಸೊ ನಮ್ಮದು ಬ್ಯಾಲೆನ್ಸ್ ಇರೋದ್ರಿಂದ ನಾವು ಆ ಬ್ಯಾಲೆನ್ಸ್ ದುಡ್ಡಲ್ಲಿ ಕೊಟ್ಬಿಡ್ತಾ ಇತ್ತು. ತದನಂತರ ಕೇಂದ್ರ ಸರ್ಕಾರದಿಂದ, ಯಾಕಂದ್ರೆ ಅದು ವರ್ಷ ಬದಲಾವಣೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ಕೊಡ್ತಾ ಇದ್ರು. ಅದು 1 ತಿಂಗಳು ನಾವು ಮೊದಲೇ ಕೊಡ್ತಾ ಇದ್ದು, ಆಮೇಲೆ ಅವ್ರು ಅಲ್ಲಿಂದ ಕೇಂದ್ರದಿಂದ ಬರ್ತಾ ಇತ್ತು. 24-25 ನಮ್ಮ ಸರ್ಕಾರ ಇದ್ದಾಗ ಅವಾಗ ಓಪನಿಂಗ್ ಬ್ಯಾಲೆನ್ಸ್ 90 ಕೋಟಿಗೆ ಇಳಿತು. ಯಾಕಂದ್ರೆ ನಾವು ಎಕ್ಸ್ಪೆಂಡಿಚರ್ ಚೆನ್ನಾಗಿ ಮಾಡ್ತಾ ಇದ್ದು. ಸೊ 90 ಕ್ರೋರ್ಸ್ ಉಳಿತು. ಅದರಲ್ಲಿ ನಮಗೆ ಮ್ಯಾನೇಜ್ ಮಾಡಿಕೊಂಡು ಈ ವರ್ಷ ನಮ್ಮ ಓಪನಿಂಗ್ ಬ್ಯಾಲೆನ್ಸ್ ಇರೋದು ಕೇವಲ 9 ಕೋಟಿನೂ 10 ಕೋಟಿ ಅಷ್ಟೇ ಓಪನಿಂಗ್ ಬ್ಯಾಲೆನ್ಸ್. ಸೊ ನಾವು ಅದನ್ನ ಆ ದುಡ್ಡಲ್ಲಿ ಸ್ವಲ್ಪ ನಮ್ಮ ಆಶಾ ಕಾರ್ಯಗಳ ಇನ್ಸೆಂಟಿವ್ಗೆ ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ಅವರು ಇನ್ನೂ ನಮಗೆ ಬಿಡುಗಡೆ ಮಾಡಿಲ್ಲ. ಅವರು ಇನ್ನೊಂದೇನೋ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಅದೊಂದು ಸ್ಪರ್ಶ್ ಸಿಸ್ಟಮ್ಗೆ ಹೋಗೋದಕ್ಕೆ ಅವ್ರು ಮಾಡಿದ್ದಾರೆ. ಆ ಸ್ಪರ್ಶ್ ಅಂದ್ರೆ SNA ಸ್ಪರ್ಶ್ ಅಂತ ಒಂದು ಹೊಸ ಒಂದು ವ್ಯವಸ್ಥೆ ತರಬೇಕು ಅಂತ, ಈ ರಿಲೀಸಸ್ಗೋಸ್ಕರ ಅಂತ. ಆದರೆ ಅದಿನ್ನೂ ಸರಿಯಾಗಿ ಆಗಿಲ್ಲ. ಸೊ ಅದರಿಂದ ಅವರು ಹಳೇ ಸಿಸ್ಟಮ್ ಪ್ರಕಾರನೇ ಇವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಹುತೇಕ ಈಗ 2 ತಿಂಗಳು ಕೊಟ್ಟಿಲ್ಲ ನಾವು. ಸೊ ಬಹುತೇಕ ಅವ್ರು ಇನ್ನೊಂದು 2-3 ದಿವಸದಲ್ಲಿ ಹಣ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗಿದ ತಕ್ಷಣ ನಾವು ಅವ್ರಿಗೆಲ್ಲರೂ ಕೂಡ ವೇತನ ಕೊಡ್ತೀವಿ. ಯಾರು ಕೂಡ ತಡೆ ಹಿಡಿಯತಕ್ಕಂಥ ಪ್ರಶ್ನೆ ಏನಿಲ್ಲ. ಹಿಂದೆ ನಾವು ನಮ್ಮ ಬ್ಯಾಲೆನ್ಸ್ ದುಡ್ಡು ಉಳಿತಾಯ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾವು ಅವರು ಕೊಡ್ತಾ ಇದ್ದು. ಆದರೆ ನಾವು ಈಗ ಕಳೆದ ವರ್ಷ ಅಂತೂ ನಮ್ಮ ಎಕ್ಸ್ಪೆಂಡಿಚರ್ ಬಹಳ ಚೆನ್ನಾಗಿತ್ತು, ಕೇವಲ 10 ಕೋಟಿ ಮಾತ್ರ ಉಳಿದಿತ್ತು. ಸೊ ಅದರಿಂದ ನಾವು ಪ್ರತಿ ವರ್ಷ ಅವ್ರ ಕಾಂಟ್ರಾಕ್ಟ್ ರಿನ್ಯೂ ಮಾಡ್ತೀವಿ NHM ಎಂಪ್ಲಾಯೀಸ್ದು. ಅದು ಯಾಕಂದ್ರೆ ಆನ್ಯುವಲ್ ಅದು ರಿನ್ಯೂವಲ್ ಆಗ್ತದೆ. ಅವರು ಅವ್ರ ಕೆಲಸದಿಂದ ಹೊರಗೆ ಬಂದಂಗೆ ಆಗ್ತದೆ. 2 ದಿವಸ ಏನೋ 2-3 ದಿವಸ ಅದು ಬಿಡ್ತಾರೆ, ಮತ್ತೆ ಅವ್ರನ್ನ ರೀಅಪಾಯಿಂಟ್ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ರೀಅಪಾಯಿಂಟ್ ಮಾಡ್ಕೊಳ್ತೀವಿ. ಈಗ ನಾವು ಅದನ್ನ ಒಂದು 3 ತಿಂಗಳಿಗೇನೋ ನಾವು ಅವ್ರಿಗೆ ರೀಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಬೇರೆ ಒಂದು ನಮ್ಮ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ. ಆ ಒಂದು ಆಧಾರದ ಮೇಲೆ ಅದನ್ನೆಲ್ಲ ನೋಡಿದ ನಂತರ ಅವ್ರನ್ನ ಮತ್ತೆ ಅವರಿಗೆ ನಾವು ಪೂರ್ತಿಯಾಗಿ ರೀಅಪಾಯಿಂಟ್ ಮಾಡ್ಕೊಳ್ತೀವಿ. ಸೊ ವೇತನದಲ್ಲಿ ಅದು ಕೇಂದ್ರ ಸರ್ಕಾರ ಇನ್ನೇನು ನಮಗೆ ಕಳಿಸುವಂತ ಹಂತದಲ್ಲಿದೆ. ಬಹುಶಃ ಈ ವಾರದಲ್ಲಿ 2-3 ದಿವಸ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ದಿವಸ ಅವ್ರ ಸಂಪರ್ಕದಲ್ಲಿದ್ದೇವೆ. ಬಂದಿದ ತಕ್ಷಣ ಅವ್ರಿಗೆ ನಾವು ಕೊಟ್ಬಿಡ್ತೀವಿ. ಅದೇ ಎಲ್ಲ NHM ಎಲ್ಲ NHM ಸ್ಟಾಫ್ ಎಲ್ಲರಿಗೂ ಕೂಡ ಅದು ಈ ಒಂದು ಸಮಸ್ಯೆ ಆಗಿದೆ. ಎಲ್ಲರಿಗೂ ಕೂಡ ಆಶಾ ಕಾರ್ಯಕರ್ತರು ಇರ್ಬೋದು, CHOಗಳು ಇರ್ಬೋದು, ಇವ್ರಿಗೆಲ್ಲರೂ ಕೂಡ ಸಮಸ್ಯೆ ಆಗಿದೆ. ಹಿಂದೆ ಸಮಸ್ಯೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ದುಡ್ಡಲ್ಲಿ ಕೊಟ್ಬಿಡ್ತಾ ಇದ್ದು. ಈಗ ನಮ್ಮ ಎಕ್ಸ್ಪೆಂಡಿಚರ್ ಹೋದ ವರ್ಷ ಅಂತೂ ನಾವು ಆಲ್ಮೋಸ್ಟ್ 95% ಪೂರ್ತಿ ಮಾಡಿಬಿಟ್ಟಿದ್ದು. ಸೊ ಅದರಿಂದ ನಮ್ಮ ಉಳಿತಾಯ ದುಡ್ಡಿರಲಿಲ್ಲ. ನೋಡಿ, ಅದು ಅವರು ಅದು 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಅವರು ಕೆಲಸ ಮಾಡುವಂಥದ್ದು ಅವರ ಒಂದು ಏಜೆನ್ಸಿ ಜೊತೆ. ಸೊ ಅದು ಅವ್ರ ಜೊತೆ ಮಾತಾಡ್ಕೋಬೇಕು. ನಾವು ಅದರಲ್ಲಿ ಜಾಸ್ತಿ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಬಂದಾಗ ನಾವು ಅದನ್ನು ಮಧ್ಯಸ್ಥಿಕೆ ಮಾಡಿ ಮಾತಾಡಿಸ್ಬೋದು. ಆದರೆ ಈಗ 108 ಆಂಬ್ಯುಲೆನ್ಸ್ ಈಗ ನಾವು ಈಗ ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರಯಲ್ ಮಾಡಾಯಿತು. ನಾವೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲಿ ಇರ್ತದೆ. ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ. ಮತ್ತು ಈ ಖಾಸಗಿಯವರಿಂದ ನಾವು ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಆಂಬ್ಯುಲೆನ್ಸ್ ನಮ್ದೇ, ಮತ್ತೆ ಅವ್ರು ಕೊಡುವಂತ ಏನು ರೇಟ್ಸು ಮತ್ತು ಅವರ ಒಂದು ಸಮಸ್ಯೆಗಳು ಬಹಳಷ್ಟಿದೆ. ಪದೇ ಪದೇ ಟೆಂಡರ್ಗಳು ಕರೆದು ಈ ಹಳೆ MOU ಎಲ್ಲ ನಡೀತಾ ಇತ್ತಿದ್ದು. ಸೊ ಈಗ ಏನಾಗಿದೆ, ಯಾವ ಟೆಂಡರ್ ಕರೆದ್ರು ಕೂಡ ಅದ್ರಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿ ಟೆಂಡರ್ಗಳು ಅದು ಫೈನಲೈಸೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿ ಎಲ್ಲ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ, ಮತ್ತು ಇದರಿಂದ ನಮ್ಮ ಸರ್ಕಾರ ಕೂಡ ಬಹಳ ಉಳಿತಾಯ ಆಗುತ್ತೆ ದುಡ್ಡು. ನಮ್ಮ ನಿರ್ವಹಣೆಯಿಂದ ಸರ್ಕಾರಕ್ಕೆ 100 ಕೋಟಿ ರೂಪಾಯಿಯಷ್ಟು ಉಳಿತಾಯ ಕೂಡ ಆಗ್ತದೆ. ಮತ್ತು ನಮ್ಮ ಜವಾಬ್ದಾರಿ ಈ ವ್ಯವಸ್ಥೆ ನಿರ್ವಹಣೆಯಲ್ಲಿ ಪೂರ್ತಿ ಸರ್ಕಾರದ್ದೇ ಜವಾಬ್ದಾರಿ ಇರ್ತದೆ. ಸರ್ಕಾರನೇ ನಡೆಸ್ತದೆ, ಖಾಸಗಿ ಅಲ್ಲ, ಏಜೆನ್ಸಿ. ಈಗ ಚಾಮರಾಜನಗರ ಟ್ರಯಲ್ ರನ್ ಮಾಡಾಗಿದೆ. ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಸ್ಟೇಟ್ ಆಂಬ್ಯುಲೆನ್ಸಸ್ ನ ರಾಜ್ಯದ ಆಂಬ್ಯುಲೆನ್ಸಸ್ ಇದೆ.
ಈ ಬರೋ ತಿಂಗಳಲ್ಲಿ ಎಲ್ಲ ರಾಜ್ಯ ಆಂಬ್ಯುಲೆನ್ಸಸ್ನ ನಮ್ಮ ಒಂದು ಈ ಒಂದು ನಮ್ಮ ಕಂಟ್ರೋಲ್ ತಗೊಳ್ತಾ ಇದ್ದೀವಿ. ಮತ್ತು ಚಾಮರಾಜನಗರದಲ್ಲೂ ಕೂಡ ನಾನು ಹೇಳಿದ್ದೀನಿ 108 ಅನ್ನು ಕೂಡ ನೀವು ಆ ಜಿಲ್ಲೆಯಲ್ಲಿ ಈಗ ಈ ತಿಂಗಳು ತಗೊಂಡ ನಂತರ ಇನ್ನೊಂದು ಬಹುಶಃ ಒಂದು 2-3 ತಿಂಗಳು ನಾವು ರೆಡಿ ಆಗ್ತೀವಿ. ಇನ್ನೊಂದು 3 ತಿಂಗಳಿಗೆ ನಾವು ಎಲ್ಲ ಇಡೀ ಇದನ್ನ ತಗೊಳ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದ ಸ್ಟೇಟ್ ಆಂಬ್ಯುಲೆನ್ಸ್ ಕೂಡ ಇದು ತಗೊಳ್ತಾ ಇದ್ದೀವಿ. ಈಗ ಸ್ಟೇಟ್ ಆಂಬ್ಯುಲೆನ್ಸ್ ಬಗ್ಗೆ ಯಾವ ನಿರ್ವಹಣೆ ಇಲ್ಲ, ಎಲ್ಲಿದೆ, ಏನ್ ಮಾಡ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಅಂತ ಯಾವುದೇ ಒಂದು ನಮ್ಮ ಒಂದು ಇದರಲ್ಲಿ ಮಾನಿಟರಿಂಗ್ ಇಲ್ಲ. ಆಯ್ತಾ, ಅದು ಈಗ ನಾವು ಅದನ್ನ ತಗೊಂಡ್ಬರ್ತೀವಿ, ಇಡೀ ರಾಜ್ಯಕ್ಕೆ ತಗೊಂಡ್ಬರ್ತಾ ಇದೀವಿ. ಅದು ತಕ್ಷಣದಲ್ಲೇ ಮಾಡ್ತಾ ಇದೀವಿ. ಒಂದು 2-3 ತಿಂಗಳಲ್ಲಿ 108 ತಗೊಂಡ್ಬಂದ್ಬಿಡ್ತೀವಿ. ಅದೇ ಆ ಸಿಸ್ಟಮ್ ಅಡಿಯಲ್ಲೇ. ಅದ್ರ ಜೊತೆ 104 ಕೂಡ ಅದ್ರಲ್ಲಿ ಬಂದ್ಬಿಡ್ತದೆ. 104 ಅಂತ ಹೇಳಿದ್ರೆ ಕಾಲ್ ಸೆಂಟರ್. ಈಗ ಮಾನಿಟರ್ ಮಾಡೋ ಮೆಕ್ಯಾನಿಸಮ್ ನಾವು ಸೃಷ್ಟಿ ಮಾಡಾಯ್ತು, ಟ್ರಯಲ್ ರನ್ ಮಾಡಾಯ್ತು. ನಮ್ದೇ ಬೆಂಗಳೂರಲ್ಲಿ ಒಂದು ಕಂಟ್ರೋಲ್ ರೂಮ್ ಇರ್ತದೆ, ಪ್ರತಿ ಜಿಲ್ಲೆಯಲ್ಲಿ ಒಂದು ಕಂಟ್ರೋಲ್ ರೂಮ್ ಇರ್ತದೆ. ಸೊ ಈ ತರ ಅದರ ಎಲ್ಲ ಪೂರ್ತಿ ವಿವರಣೆ ನಾನು ಆಮೇಲೆ ಕೊಡ್ತೀನಿ. ಆದರೆ ಇದನ್ನ ನಮ್ಮ ಒಂದು ಸರ್ಕಾರದನೇ ನಡೆಸುವಂತದ್ದು ಆಗ್ತದೆ. ಒಂದು ಜವಾಬ್ದಾರಿ ನಮ್ದೇ, ನಿರ್ವಹಣೆ ನಮ್ದೇ, ಆಮೇಲೆ ಇದರಿಂದ ಬೊಕ್ಕಸ ಕೂಡ ಬಹಳಷ್ಟು ಉಳಿತಾಯ ಆಗ್ತದೆ, ಬಹಳಷ್ಟು ದುಡ್ಡು ಕೂಡ ಉಳಿತಾಯ ಆಗ್ತದೆ. ಆಂಬ್ಯುಲೆನ್ಸ್ ಮೊದಲಿಂದ ನಮ್ದೇ, ಈಗಲೂ ಕೂಡ ಆಂಬ್ಯುಲೆನ್ಸ್ ನಮ್ದೇನೆ. ಏಜೆನ್ಸಿ ಅವರು ಬರೀ ನಿರ್ವಹಣೆ ಮಾಡೋದು. ಅವ್ರು ಇನ್ನೊಂದು ಏನಂದ್ರೆ ಆ ಕಮಾಂಡ್ ಕಂಟ್ರೋಲ್ ರೂಮ್ ಏನಿತ್ತು ಅದು ಅವ್ರು ಮಾಡೋರು. ಅದೇ ಮುಖ್ಯ. ಅದರಲ್ಲಿ ಅದು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ನಿರ್ವಹಣೆ ಆದ್ರೆ ಈ 108 ವ್ಯವಸ್ಥೆ ಚೆನ್ನಾಗಿ ನಡೀತದೆ. ಇಲ್ಲ, ನಾನು ಪ್ರತಿ ವರ್ಷ 5% ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಅದು ರೆಗ್ಯುಲರ್. ಇದು ಪೂರ್ತಿ ವೇತನ ಪರಿಷ್ಕರಣೆ ಆಗಿರುವಂತದ್ದು. ಸೊ ಅವರ ಗೈಡ್ಲೈನ್ಸ್ ಪ್ರಕಾರ ಇದು ಹೊಸ ನೇಮಕಾತಿಗಳಿಗೆ ಮಾತ್ರ ಇದು ಅಪ್ಲೈ ಮಾಡಬಹುದು. ಯಾಕಂದ್ರೆ ಇದು 25%ಗಿಂತ ಮೇಲೆ ಹೋಗ್ತಾ ಇರುವಂತದ್ದು. ಸೊ ಇದರಿಂದ ಏನಾಗ್ತದೆ, ಇರೋರನ್ನು ಯಾರನ್ನೂ ತೆಗಿಯಕ್ಕೆ ಹೋಗೋದಿಲ್ಲ, ಕಂಟಿನ್ಯೂ ಆಗ್ತಾರೆ. ಆದರೆ ಕೆಲವರು ನಮಗೆ ಈ ಸಂಬಳ ಕಮ್ಮಿ ಆಗ್ತಾ ಇದೆ ಅಂತ ಅವ್ರಿಗೆ ಏನಾದರೂ ನಾವು ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವರು ರಾಜೀನಾಮೆ ಕೊಡ್ಬೋದು, ಅವ್ರು ಮತ್ತೆ ಅಪ್ಲೈ ಮಾಡ್ಬೋದು. ಅವ್ರಿಗೂ ನಾವು ಹೆಚ್ಚು ವೇಟೇಜ್ ಕೊಡ್ತೀವಿ. ಈಗ ಅವ್ರು 5 ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ 10 ಮಾರ್ಕ್ ಬರ್ತದೆ, 10 ವರ್ಷ ಜೊತೆ ನಾವು ಕೆಲಸ 20 ಮಾರ್ಕ್ ಬರ್ತದೆ. ಸೊ ಅವ್ರಿಗೆ ಸೆಲೆಕ್ಷನ್ ಅಲ್ಲಿ ಅವ್ರಿಗೆ ಸ್ವಲ್ಪ ಆದ್ಯತೆ ಸಿಗ್ತದೆ. ಆದರೆ ಇದು ಈಗ ಒಬ್ಬ ತಜ್ಞ ವೈದ್ಯ ನನಗೆ ಈಗ 1,40,000 ಮಾಡಿದೀವಿ, ಈಗ ಅವ್ರು ನನಗೆ ಅಷ್ಟೇ ಬೇಕು ಅಂತ ಹೇಳಿದ್ರೆ ಅವಾಗ ಹಿ ಹ್ಯಾಸ್ ಟು ರಿಸೈನ್, ದೆನ್ ವಿಲ್ ರೀಕಾಲ್. ತೆಗಿಬೇಕು ಅಂತ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಇಡೀ ನಮ್ಮಲ್ಲಿರುವಂತ ಎಲ್ಲ ಒಂದು ಸ್ಟಾಫಿನ ಅವರ ಒಂದು ಏನೇನು ಅವಶ್ಯಕತೆ ಎಲ್ಲೆಲ್ಲಿದೆ, ಈಗ ಏನು ಅನೇಕ ಕಡೆ ಅವಶ್ಯಕತೆ ಇಲ್ಲದೆ ಇರುವಂತಹ ಹುದ್ದೆಗಳಿದೆ. ಸೊ ಅದನ್ನೆಲ್ಲ ನಾವು ಈಗ ಪೂರ್ತಿ ನಾವು ಅದನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಎಲ್ಲಿ ಬೇಡಿಕೆ ಹೆಚ್ಚಿದೆ, ಎಲ್ಲಿ ಅಗತ್ಯತೆ ಇರುವಂತಹ ಹುದ್ದೆಗಳು ಯಾವುದು, ಅನಗತ್ಯ ಯಾವುದು, ಮತ್ತು ಮೌಲ್ಯಮಾಪನ ಕೂಡ ಮಾಡ್ತಾ ಇದ್ದೀವಿ. ಯಾರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ, ಹೇಗಿದೆ ಅವ್ರದ್ದು ನಿರ್ವಹಣೆ. ಸೊ ಇದೆಲ್ಲ ನೋಡಿಕೊಂಡು ತದನಂತರ ಯಾವ್ದಾದ್ರು ಹುದ್ದೆಗಳು ನಾವು ಬದಲಾವಣೆ ಮಾಡಬೇಕು ಅಥವಾ ಒಂದ್ ಕಡೆ ಇನ್ನೊಂದ್ ಕಡೆ ನಾವು ಅದನ್ನ ಶಿಫ್ಟ್ ಮಾಡಬೇಕು, ಇದನ್ನೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರೋಸೆಸ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಅವರು ನಾವು ಎಲ್ಲರನ್ನು ಕೂಡ 3 ತಿಂಗಳಿಗೆ ನಾವು ಅವ್ರಿಗೆ ಕಾಂಟ್ರಾಕ್ಟ್ ರಿನ್ಯೂ ಮಾಡಿದ್ದೀವಿ. 3 ತಿಂಗಳ ನಂತರ ಇದೆಲ್ಲ ನಾವು ನೋಡಿಕೊಂಡು ತದನಂತರ ಯಾವ ಹುದ್ದೆಗಳ ಅಗತ್ಯ ಇಲ್ಲ ಅಂತ ಬಂದಾಗ ಅದನ್ನು ನಾವು ಕ್ಲೋಸ್ ಮಾಡ್ತೀವಿ. ನಾವು ಎಂಪ್ಲಾಯ್ಮೆಂಟ್ ಏಜೆನ್ಸಿ ಅಲ್ಲ, ನಾವು ಸರ್ವಿಸ್ ಏಜೆನ್ಸಿ, ಆಯ್ತಾ. ಸೊ ಎಲ್ಲಿ ಹುದ್ದೆಗಳು ಬೇಕು ಅಲ್ಲಿಗೆ ಶಿಫ್ಟ್ ಮಾಡ್ಕೊಡ್ತೀವಿ. ಸೊ ಆ ತರ ಮಾಡ್ತಕ್ಕಂಥದ್ದಕ್ಕೆ ಒಂದು ಯಾವ್ದು ಹುದ್ದೆಗಳು ನಾವು ಇದು ಸುಮ್ಮನೆ ಕೆಲವರಿಗೆಲ್ಲ ಗೊಂದಲ ಇರ್ಬೋದು, ನಾವು ತೆಗಿತಾ ಇದ್ದೀವಿ, ಅದೆಲ್ಲ ಏನೂ ಇಲ್ಲ. ನಾವೊಂದು ವೈಜ್ಞಾನಿಕವಾಗಿ ಎಲ್ಲವನ್ನು ಕೂಡ ಯಾವ ಹುದ್ದೆಗಳು ಬೇಕು, ಯಾವ್ದು ಬೇಡ, ಎಲ್ಲಿ ಅಗತ್ಯತೆ ಹೆಚ್ಚಿದೆ, ಎಲ್ಲಿ ಅಗತ್ಯತೆ ಕಮ್ಮಿ ಇದೆ, ಇನ್ನೇನಾದ್ರು ಬದಲಾವಣೆಗಳು ಮಾಡ್ಕೋಬೇಕಾ ಎಲ್ಲ ನೋಡಿಕೊಂಡು ಆಮೇಲೆ ಅದು 3 ತಿಂಗಳ ನಂತರ ತೀರ್ಮಾನ ಮಾಡ್ತೀವಿ.